ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೋಲ್ಡ್ ಓಟ್ಸ್ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೋತಾ ಇದ್ದೀರಾ. ಮೊದಲು ಒಂದು ತಿಕ್ಕ ಕಡಾಯಿ ಇಡಬೇಕು. ಯಾಕಂದ್ರೆ ರೋಲ್ಡ್ ಓಟ್ಸ್ ಫ್ಲೇಕ್ಸ್ ಬಂದು ತುಂಬಾ ತೆಳು ಇರೋದ್ರಿಂದ ಬೇಗ ತಳ ಹಿಡಿಯೋದು ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ತಿಕ್ ಬಾಟಮ್ ಪ್ಯಾನ್ ಇಟ್ಕೊಂಡ್ರೆ ಒಳ್ಳೇದು. ಮೊದಲು 2 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವು ಹಾಕಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ, ಟ್ರಾನ್ಸ್ಪರೆಂಟ್ ಆಗೋವರೆಗೂ. ಈರುಳ್ಳಿ ಚೆನ್ನಾಗಿ ಬಾಡದ್ಮೇಲೆ ಫ್ಲೇಕ್ಸ್ ನ ಹಾಕಬೇಕು, ರೋಲ್ಡ್ ಓಟ್ಸ್ ಫ್ಲೇಕ್ಸ್ ನ. ಇದು ತುಂಬಾ ಹೆಲ್ತ್ ಕಾನ್ಶಿಯಸ್ ಇರೋರು ಇದು ಆವಾಗವಾಗ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಲ್ಲಿ ಇರೋರಂತೂ ಇದು ವೀಕ್ಲಿ ಥ್ರೈಸ್ ಮಾಡ್ಕೊಂಡ್ರೆ ಒಳ್ಳೇದು. ಟೊಮೆಟೊನು ಅಷ್ಟೇನೆ ಚೆನ್ನಾಗಿ ಬಾಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ನಿಮಿಷ ಆದ್ಮೇಲೆ ಫ್ಲೇಕ್ಸ್ ಹಾಕಬೇಕಾಗತ್ತೆ. ಗೋಡಂಬಿ ಬಂದು ಆಪ್ಷನಲ್. ನೀವು ಗೋಡಂಬಿ ಮತ್ತೆ ಬಾದಾಮಿ ಆತರ ಯಾವ್ದು ಬೇಕಾದ್ರೂ ಹಾಕೋಬಹುದು, ಡ್ರೈ ಫ್ರೂಟ್ಸ್ ಆಪ್ಷನಲ್ ಅದು. ನೋಡಿ ಈ ತರ ಇರುತ್ತೆ ರೋಲ್ಡ್ ಓಟ್ಸ್. ಇದನ್ನ ನಿಮ್ಗೆ ಎಷ್ಟು ಬೇಕೋ ಇದನ್ನ ಅಳತೆ ಏನಿಲ್ಲ, ಬೇಕಾದಷ್ಟು ಯೂಸ್ ಮಾಡಬಹುದು. ಒಂದು 2 ನಿಮಿಷ ಬಾಡದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಡಬೇಕು. ಅದು ಒಂದು 2 to 3 ಮಿನಿಟ್ಸ್ ಆಗ್ಲಿ. ಆಮೇಲೆ ಏನ್ ಮಾಡಿ 2 ಇಂದ 3 ಮುಷ್ಟಿ ಅಷ್ಟು ನೀರ್ ಹಾಕ್ಬೇಕು. ಇದಕ್ಕೆ 1 to ಡಬಲ್ ಅಂತ ಉಪ್ಪಿಟ್ಟಿಗೆ ಹಾಕ್ತಿವಲ್ಲ, ಆ ತರ ಅಳತೆ ಮಾಡಕ್ಕಾಗಲ್ಲ. ನೀರು ತುಂಬಾ ಆಮೇಲೆ ಮೆತ್ತಗಾಗಿ ಹೋಗುತ್ತೆ. ಸಾಫ್ಟ್ ಆಗೂ ಇರಬೇಕು, ಉದುದ್ರಾಗೂ ಇರಬೇಕು ಅಂತಂದ್ರೆ ನಾವು ಜಸ್ಟ್ ಎಷ್ಟಾದ್ರೂ ನೀವು ಓಟ್ಸ್ ತಗೊಳ್ಳಿ, ಒಂದ್ 2 ರಿಂದ 3 ಹಿಡಿ ನೀರನ್ನ ಚುಮ್ಸ್ಕೊಂಡ್ ನೋಡ್ಕೊಳ್ತಾ ಮುಚ್ಚಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡ್ಕೋಬೇಕು. ಇನ್ನೂ ಸ್ವಲ್ಪ ಹಾರ್ಡ್ ಆಗಿದೆ ಅನ್ನೋದಿದ್ರೆ ಇನ್ನೊಂದ್ ಸ್ವಲ್ಪ ನೀರು ಚುಮ್ಸ್ಕೋಬೇಕು. ಆ ತರ ಹಾಕ್ಬೇಕೆ ತವರ ಅಳತೆ ಮಾಡಿ 1 to ಡಬಲ್ 1 to 3 ಅಂತ ಹಾಕಂಗಿಲ್ಲ ಇದಕ್ಕೆ. ಯಾಕಂದ್ರೆ ಕೆಲವರು ತುಂಬಾ ಮೆತ್ತಗ್ ತಿಂತಾರೆ, ಕೆಲವರು ಉದುದ್ರಾಗ್ ಬೇಕು ಅಂತಾರೆ, ಆ ತರ. ಬಟ್ ಸಾಮಾನ್ಯವಾಗಿ ಡಯಟ್ ಫುಡ್ ಗಳೆಲ್ಲ ಎಂತ ಒಳ್ಳೆ ಮಾಮೂಲಿ ತಿನ್ನೋ ತರ ಟೇಸ್ಟ್ ಇರೋದಿಲ್ಲ. ಇದೊಂದು ಹೆಲ್ತ್ ಕಾನ್ಶಿಯಸ್ಗೋಸ್ಕರ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ರಂತೂ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಒಂದ್ 2 ನಿಮಿಷ ಮುಚ್ಚಿಡ್ಬೇಕು. ನಿಂಬೆಹಣ್ಣು ಬಂದು ಟೊಮೆಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕೊಂಡ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅದು ಬಂದು ನೋಡ್ಕೊಳ್ಳಿ, ಅದನ್ನ ನಿಂಬೆಹಣ್ಣು ಇಷ್ಟಪಡೋರು ಹಾಕೋಬಹುದು ಅಷ್ಟೇನೆ. ಈಗ ಫೈನಲ್ ಆಗಿ ರೋಲ್ಡ್ ಓಟ್ಸ್ ಉಪ್ಪಿಟ್ಟು ತಿನ್ಲಿಕ್ಕೆ ರೆಡಿ ಆಗಿದೆ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ ಬರುತ್ತೆ ಈ ರೋಲ್ಡ್ ಓಟ್ಸ್ ಉಪ್ಪಿಟ್ಟಿಂದ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ, ಓಕೆನಾ? ಮತ್ತೆ ನಾ ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.